ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಸುಂದರ ಮರಗಳು ಎಲ್ಲೆಡೆ ಸಂತೋಷವನ್ನು ಹರಡುತ್ತಿದ್ದವು. ಅವು ನಮಗೆ ಶುದ್ಧ ಗಾಳಿ, ತಂಪಾದ ನೆರಳು ಮತ್ತು ಸಿಹಿಯಾದ ಹಣ್ಣುಗಳನ್ನು ನೀಡುತ್ತಿದ್ದವು. ಮಕ್ಕಳು ಮರಗಳ ಬಳಿ ಬಂದು ಆಟವಾಡುತ್ತಾ ನಗುತ್ತಾ ಖುಷಿಯಿಂದ ಸಮಯ ಕಳೆಯುತ್ತಿದ್ದರು. ದಣಿದ ಜನರು ಕೂಡ ಮರಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಪುಟ್ಟ ಹಕ್ಕಿಗಳು ಮರಗಳ ಕೊಂಬೆಗಳ ಮೇಲೆ ಕುಳಿತು ಮಧುರವಾಗಿ ಹಾಡುತ್ತಾ ಸಂಭ್ರಮಿಸುತ್ತಿದ್ದವು. ಆದರೆ ಒಂದು ದಿನ ಮರ ಕಡಿಯುವನೊಬ್ಬ ಬಂದು ಮರಗಳನ್ನು ಕಡಿಯಲು ಪ್ರಾರಂಭಿಸಿದನು. ಒಂದೊಂದಾಗಿ ಎಲ್ಲ ಮರಗಳು ನೆರಕುರುಳಿದವು. ಹಕ್ಕಿಗಳು ತಮ್ಮ ಗೂಡುಗಳನ್ನು ಕಳೆದುಕೊಂಡವು. ಮಕ್ಕಳು ಆಟವಾಡುವ ಜಾಗವನ್ನು ಕಳೆದುಕೊಂಡರು. ಮರಗಳ ನೆರಳಿಗೆ ಬರುತ್ತಿದ್ದ ಜನರು ದುಃಖದಿಂದ ಹಿಂದಿರುಗಿದರು. ಈಗ ಆ ಜಾಗ, ಸಂತೋಷ, ನಗು ಮತ್ತು ಚೈತನ್ಯ ಎಲ್ಲವೂ ಮಾಯವಾಗಿತ್ತು. ಎಲ್ಲರೂ ಅಳತೊಡಗಿದರು. ಆಗ ಒಂದು ಮಗು ಒಳ್ಳೆಯ ಮನಸ್ಸಿನಿಂದ ಮತ್ತೆ ಗಿಡಗಳಿಗೆ ನೀರನ್ನು ಹಾಕಿ ಅವುಗಳಿಗೆ ಪ್ರೀತಿ, ಕಾಳಜಿ ಮತ್ತು ತಾಳ್ಮೆಯಿಂದ ನೀರು ಹಾಕಿ ಬೆಳೆಸಿದರು. ದಿನಗಳು ಕಳೆದಂತೆ ಆ ಸಸಿಗಳು ದೊಡ್ಡದಾಗಿ ಬೆಳೆದು ಮತ್ತೆ ಸುಂದರವಾದ ಮರಗಳಾದವು. ಹಕ್ಕಿಗಳು ಮರಳಿ ಬಂದವು. ಮಕ್ಕಳು ಮತ್ತೆ ಆಟವಾಡಲು ಶುರು ಮಾಡಿದರು. ಜನರು ಮತ್ತೆ ತಂಪಾದ ನೆರಳಿನಿಂದ ವಿಶ್ರಾಂತಿ ಪಡೆಯಲು ಆರಂಭಿಸಿದರು. ಒಂದು ಮರ ಕೇವಲ ಮರವಲ್ಲ, ಅದು ಅನೇಕ ಜೀವಿಗಳಿಗೆ ಆಶ್ರಯ. ಆದ್ದರಿಂದ ಮರಗಳನ್ನು ಉಳಿಸಿ, ಸಸಿಗಳನ್ನು ನೆಡಿ, ಪ್ರಕೃತಿಯನ್ನು ಪ್ರೀತಿಸಿ.